ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿದ್ದಾರೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗುವ ಬದಲು ಐವಿಎಫ್ನಂತಹ ಪರಿಣಾಮಕಾರಿ ಚಿಕಿತ್ಸೆ ಪಡೆಯಬಹುದಾಗಿದೆ. ಐವಿಎಫ್ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಜನಿಸ್ತಾ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಶ್ವೇತಾ ವೈವಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ನಾವಿವತ್ತು ಐವಿಎಫ್ ಬಗ್ಗೆ ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ತಾವು ಬಂಜೆತನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲೇಬೇಕು. ಬಂಜೆತನ ಅಂದರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಓಕೆ. ಬಂಜೆತನ ಅಂದರೆ ಫರ್ಟಿಲಿಟಿ ಇಶ್ಯೂಸ್ ಅಥವಾ ಸಬ್ ಫರ್ಟಿಲಿಟಿ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಯಾರು ಸತತವಾಗಿ 1 ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾರೆ ಪ್ರೆಗ್ನೆನ್ಸಿಗೆ, ಇಂಥ ದಂಪತಿಗಳಿಗೆ 1 ವರ್ಷ ಆದರೂ ಕೂಡ ಯಾರಿಗೆ ಪ್ರೆಗ್ನೆನ್ಸಿ ಆಗಿರಲ್ವಲ್ಲ, ಇವ್ರಿಗೆ ನಾವು ಸಬ್ ಫರ್ಟೈಲ್ ಅಥವಾ ಇನ್ಫರ್ಟೈಲ್ ಕಪಲ್ ಅಂತ ಕರಿತೀವಿ. ಸೊ ಇದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಹಾಗೆ ಪ್ರೆಗ್ನೆನ್ಸಿ ಆಗದಲ್ದಿರೋಕ್ಕೂ ಕೂಡ ಹಲವಾರು ಕಾರಣಗಳಿರುತ್ತೆ. ಸೊ ಮೇ ಬಿ ಅಬೌಟ್ 100 ಜನ ಕಪಲ್ಸ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ 80% ಒಂದು ವರ್ಷದಲ್ಲಿ ಅವರು ಪ್ರೆಗ್ನೆನ್ಸಿ ಆಗ್ತಾರೆ. ಇನ್ನು ಬಾಕಿ 10% ಏನಿರ್ತಾರೆ, 10% ಅವರು ನೆಕ್ಸ್ಟ್ 12 to 24 ಮಂತ್ಸಲ್ಲಿ ಕನ್ಸೀವ್ ಆಗ್ತಾರೆ. ಇನ್ನು 10% ಅಷ್ಟೇ ಎಷ್ಟೇ ಪ್ರಯತ್ನ ಮಾಡಿ, ಈವನ್ ಆಫ್ಟರ್ 2 years ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇಂಥವ್ರಿಗೆ ನಾವು ಡಿಫಿಕಲ್ಟಿ ಟು ಕನ್ಸೀವ್ ಅಂತ ಕರಿಬೋದು, ಅಥವಾ ಸಬ್ ಫರ್ಟಿಲಿಟಿ ಅಂತ ಕರಿಬಹುದು. ಓಕೆ ಡಾಕ್ಟರ್, ಸುಮಾರು ಜನರಿಗೆ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ಐವಿಎಫ್ ಚಿಕಿತ್ಸೆಯನ್ನು. ಹಾಗಾದರೆ ಐವಿಎಫ್ ಚಿಕಿತ್ಸೆ ಅಂದರೆ ಏನು? IVF ಅಂದರೆ ನಾವು ಲೇಮನ್ ಟರ್ಮಿನಾಲಜಿಯಲ್ಲಿ ಪ್ರಣಾಳ ಶಿಶು ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ನಾವು ಇಂಜೆಕ್ಷನ್ಸ್ ಮೂಲಕ ಮಲ್ಟಿಪಲ್ ಎಗ್ಸ್ನ ಡೆವಲಪ್ ಮಾಡಿ, ಈ ಅಂಡಾಣುನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ, ಇದನ್ನು ನಾವು ಲ್ಯಾಬಲ್ಲಿ ಮಹಿಳೆ ಎಗ್ ಮತ್ತು ಪುರುಷರ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡ್ತೀವಿ. ಈ ಭ್ರೂಣನ ನಾವು ದೇರ್ ಆರ್ ಅದರ್ ಮೆಥಡ್ಸ್, ಅಂದರೆ IVF ಅಂತ ಕರಿತೀವಿ, ICSI ಅಂತಲೂ ಕರಿತೀವಿ. ಈ ಲ್ಯಾಬಲ್ಲಿ ಭ್ರೂಣ ಮಾಡಿ ಇದನ್ನು ನಾವು ಕರೆಕ್ಟಾಗಿರೋ ಟೆಂಪ್ರೇಚರು, ಹ್ಯುಮಿಡಿಟಿ, ಅದಕ್ಕೆ ಆಕ್ಸಿಜನ್ ಲೆವೆಲ್ಸು, ನೈಟ್ರೋಜನ್ ಲೆವೆಲ್ಸು, ಇದನ್ನೆಲ್ಲ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸು, ಇದನ್ನೆಲ್ಲ ನಾವು ಕೊಟ್ಬಿಟ್ಟು ಇನ್ಕ್ಯುಬೇಟರ್ ಅಂತ ಹೇಳ್ತೀವಿ. ಅಂದರೆ ಇದು ಎಂಬ್ರಿಯೋಸ್ ಬೆಳೆಯೋ ಅಂಥ ಜಾಗ, ಇನ್ಕ್ಯುಬೇಟರ್. ಸೊ ಇದರಲ್ಲಿ ನಾವು ಅದಕ್ಕೆ ಬೇಕಾಗಿದ್ದಂತಹ ಆಹಾರ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಮೀಡಿಯಾ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಕೊಟ್ಬಿಟ್ಟು ಈ ಭ್ರೂಣನ ನಾವು ಬೆಳೆಸ್ತೀವಿ. ಈ ಭ್ರೂಣನ ಆಲ್ಮೋಸ್ಟ್ ನಾವೊಂದು 3 ರಿಂದ 5 ದಿನ ತನಕ ಲ್ಯಾಬಲ್ಲಿ ಬೆಳೆಸಿ ಅದನ್ನು ಗರ್ಭಕ್ಕೆ ವಾಪಸ್ ಇಡ್ಬೋದು, ಅಥವಾ ಅದನ್ನು ನಾವು ಫ್ರೀಸಿಂಗ್ ಅಂತ ಮಾಡಿ ಅದನ್ನು ನಾವು ಮುಂದೆ ಸೈಕಲ್ಗೆ ಯೂಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಐವಿಎಫ್ ಚಿಕಿತ್ಸೆ ಯಾವ ದಂಪತಿಗೆ ಸೂಕ್ತ? IVF ಅಂತ ಹೇಳಿದಾಗ ದೇರ್ ಆರ್ ಸರ್ಟನ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಇದು ಯಾರಲ್ಲಿ ಅಂತ ಹೇಳಿದ್ರೆ, ಮೇಲ್ ಫ್ಯಾಕ್ಟರ್ ಅಂದರೆ ಪುರುಷರಲ್ಲಿ ತೊಂದರೆ ಇದ್ದಾಗ, ಸಿವಿಯರ್ ಕೌಂಟ್ ಕಮ್ಮಿ ಇರ್ಬೋದು, ಮೊಟಿಲಿಟಿ ಇಶ್ಯೂಸ್ ಇರ್ಬೋದು, ಮತ್ತು ನಾರ್ಮಲ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಪುರುಷರಲ್ಲಿ ತೊಂದರೆ ಇದ್ದಾಗ IVFನ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿ ರೆಕಮೆಂಡ್ ಮಾಡ್ತೀವಿ. ಸೆಕೆಂಡು ಟ್ಯೂಬಲ್ ಬ್ಲಾಕ್, ಅಂದರೆ ಗರ್ಭದ ಪಕ್ಕ 2 ನಾಳಗಳಿರುತ್ತೆ. ಇದನ್ನು ನಾವು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಈ ನಾಳದಲ್ಲೇ ಅಂಡಾಣು ವೀರ್ಯಾಣು ಸೇರಿ ಭ್ರೂಣ ಆಗಿ ಈ ಭ್ರೂಣ ಗರ್ಭದಲ್ಲಿ ಬಂದು ಕೂರುತ್ತೆ. ಸಪೋಸ್ ಟ್ಯೂಬ್ ಬ್ಲಾಕ್ ಆಗಿತ್ತು ಅಂತ ಹೇಳಿದಾಗ ಅಂಡಾಣು ವೀರ್ಯಾಣು ಸೇರಲಿಕ್ಕೆ ಚಾನ್ಸ್ ಇರಲ್ಲ. ಕೆಲವೊಮ್ಮೆ ಸಿಂಗಲ್ ಟ್ಯೂಬ್ ಓಪನ್ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗುತ್ತೆ. ಯಾರಲ್ಲಿ ಇವಾಗ 2 ಟ್ಯೂಬ್ ಬ್ಲಾಕ್ ಆಗಿರುತ್ತೋ
ಅಂಥವರಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿ ಗೊತ್ತಾಗ್ದಾಗ ಅಂಥವರಲ್ಲಿ ನಾವು IVFನ ಸಜೆಸ್ಟ್ ಮಾಡ್ತೀವಿ. ಕೆಲವೊಮ್ಮೆ ತುಂಬ IUI ಟ್ರೀಟ್ಮೆಂಟ್ ಆಗಿರುತ್ತೆ, ಮೇ ಬಿ ಅಬೌಟ್ 14 ಸೈಕಲ್ಸ್ IUI, 15 ಸೈಕಲ್ಸ್, 4 ಸೈಕಲ್ಸ್, 5 ಸೈಕಲ್ಸ್, ತುಂಬ ಸತಿ IUI ಆಗಿರುತ್ತೆ. ಸೊ ಇಂಥರಲ್ಲೂ ಕೂಡ ನಾವು IUI ಸಕ್ಸಸ್ ಆಗಿರಲ್ವಲ್ಲ, ಸೊ ಅಂಥ ಕಾರಣಕ್ಕೋಸ್ಕರ ನಾವು IVF ಅಥವಾ ICSI ಟ್ರೀಟ್ಮೆಂಟ್ನ ನಾವು ಸಜೆಸ್ಟ್ ಮಾಡ್ತೀವಿ. ಕೆಲವೊಮ್ಮೆ ತುಂಬ ರೇರ್ ಸಿಚುವೇಶನ್ಸ್ ಇರುತ್ತೆ, ವಿ ಕಾಲ್ ಇಟ್ ಅಸ್ ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತ. ಅಂದರೆ ಟೈಮ್ಗಿಂತ ಮುಂಚೆ ಈ ಮಹಿಳೆಗೆ ಅಂಡಾಣು ಬರೋ ಕೆಪಾಸಿಟಿ ನಿಂತೋಗುತ್ತೆ. ಇದನ್ನು ನಾವು ಪ್ರಿಮೆಚೂರ್ ಮೆನೋಪಾಸ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯೂಶಲಿ 40 ಇಯರ್ಸ್ 45 ಇಯರ್ಸ್ಗೆ ಮುಟ್ಟು ನಿಲ್ಲುತ್ತೆ. ಇವರಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ 22 ಇಯರ್ಸ್ಗೆ ಮುಟ್ಟು ನಿಂತೋಗುತ್ತೆ. ಸೊ ಇಂಥ ದುರಾದೃಷ್ಟ ಸಿಚುವೇಶನ್ ಇರಬೇಕಾದ್ರೆ ಬೇರೆ ಅಂಡಾಣುನ ತಗೊಂಡು ಅವ್ರ ಯಜಮಾನ ವೀರ್ಯಾಣುನ ಸೇರಿಸಿ ಭ್ರೂಣ ಮಾಡಿ ಇದನ್ನು ಅವ್ರ ಗರ್ಭದಲ್ಲಿ ಇಡ್ಬೋದು. ಸೊ ದೀಸ್ ಆರ್ ದ ಮೇನ್ ಇಂಡಿಕೇಶನ್ಸ್ ಫಾರ್ IVF. ಓಕೆ ಡಾಕ್ಟರ್, ನಾವು IVF ಚಿಕಿತ್ಸೆಯ ವಿಧಾನದ ಬಗ್ಗೆ ಹೇಳೋದಾದರೆ ಪ್ರೊಸೆಸ್ ಹೆಂಗಿರುತ್ತೆ? ಯೂಶಲಿ IVF ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಸ್ಕ್ಯಾನಿಂಗ್ ಮಾಡಿ ಯೂಟ್ರಸ್ ಎಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ. ಅಂದರೆ ಇವ್ರದ್ದು ಹಾರ್ಮೋನ್ ಲೆವೆಲ್ಸ್ ಎಷ್ಟಿದೆ, ಅಂಡಾಣು ಎಷ್ಟು ಬರ್ಬೋದು ಇವ್ರಿಗೆ, ಮತ್ತು ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡಿಕೊಂಡು ಇವ್ರಿಗೆ ಫೇಲಿಯರ್ ಆಗ್ತಿರೋ ಥರ ಸ್ವಲ್ಪ ಟೆಸ್ಟ್ಗಳು ಮಾಡ್ತೀವಿ. ಲೈಕ್ ಇನ್ಫೆಕ್ಷನ್ ಟೆಸ್ಟಿಂಗ್ ಇರುತ್ತೆ, ಆ್ಯಂಟಿಬಾಡೀಸ್ ಟೆಸ್ಟಿಂಗ್ ಇರುತ್ತೆ. ಸೆಕೆಂಡ್ ಡೇ ಅಥವಾ ಥರ್ಡ್ ಡೇಯಿಂದ ಸ್ಕ್ಯಾನಿಂಗ್ ಮಾಡಿ ಇವ್ರಿಗೆ ನಾವು ರಿಕಾಂಬಿನೆಂಟ್ FSH ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಮೋಸ್ಟ್ ಪ್ಯೂರಿಫೈಡ್ ಇಂಜೆಕ್ಷನ್ಸ್. ಇದನ್ನು ಶುರು ಮಾಡಿ ಈ ಇಂಜೆಕ್ಷನ್ಸ್ ಆಲ್ಮೋಸ್ಟ್ ಅವರು 10 to 11 ಡೇಸ್ ತೊಗೋಬೇಕಾಗತ್ತೆ. ಈ ಸಮಯದಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ, ಫಾಲಿಕಲ್ ಎಲ್ಲ ಸೈಜ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೇ ಬಿ ಅರೌಂಡ್ 13 ಡೇ ಅಥವಾ 14 ಡೇ ಈ ಅಂಡಾಣುನ ನಾವು ಆಚೆ ತೆಗಿತೀವಿ. ಅಂದರೆ ಅನಸ್ತೀಸಿಯಾ ಕೊಟ್ಬಿಟ್ಟು ಸ್ಕ್ಯಾನಿಂಗ್ ಮೂಲಕ ಈ ಅಂಡಾಣುನ ತೆಗೆದುಬಿಟ್ಟು ಈ ನೀರನ್ನ ನಾವು ಲ್ಯಾಬನ್ನು ಕಳಿಸ್ಕೊಡ್ತೀವಿ. ಲ್ಯಾಬಲ್ಲಿ ಅವರು ಅಂಡಾಣುನ ಹುಡುಕಿ ಇದನ್ನೆಲ್ಲ ಸೆಲ್ಸ್ನೆಲ್ಲ ಸೆಪ್ರೇಟ್ ಮಾಡಿ, ಸೊ ಈಚ್ ಅಂಡಾಣುಗೆ ಅವ್ರ ಯಜಮಾನ ವೀರ್ಯಾಣುನ ಸೇರಿಸಿ ಭ್ರೂಣ ಮಾಡಿ ಇದನ್ನು ನಾವು ಕಲ್ಚರ್ ಮಾಡ್ತೀವಿ. ಕಲ್ಚರ್ ಟು Day 4, Day 5, Day 3 ಆ್ಯಂಡ್ Day 5. ಸೊ ಈ ಎಂಬ್ರಿಯೋ ಆದಮೇಲೆ ಐದರ್ ಈ ಎಂಬ್ರಿಯೋನ ನಾವು ವಾಪಸ್ ಗರ್ಭದಲ್ಲಿ ಇಡ್ತೀವಿ, ಆಲ್ಮೋಸ್ಟ್ ಅಬೌಟ್ 2 ಅಥವಾ 3 ಭ್ರೂಣ ಇಡ್ತೀವಿ. ಇಲ್ಲ ಎಕ್ಸೆಸಿವ್ ಇರೋ ಭ್ರೂಣನ ನಾವು ಫ್ರೀಸಿಂಗ್ ಮಾಡಿ ಇಟ್ಕೋತೀವಿ. ಪೀರಿಯಡ್ ಮತ್ತು ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಆಲ್ಮೋಸ್ಟ್ ಒಂದು 14 ಡೇಸ್ ಆದಮೇಲೆ ಬರ್ತಾರೆ. ಸೊ ಈ ಮಧ್ಯದಲ್ಲಿ ಗೊತ್ತಾಗುತ್ತೆ ವೆದರ್ ಪ್ರೆಗ್ನೆನ್ಸಿ ಆಗಿದ್ದಾರಾ ಇಲ್ಲ ಅಂತ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪವಿತ್ರ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಓಕೆ ಹಲೋ, ಹಾಂ ಹೇಳಿ ಪವಿತ್ರ. ಮೇಡಮ್, ಪವಿತ್ರ, ನನಗೆ 32 ಇಯರ್ಸ್. ಹಾಂ ಅಮ್ಮ. ಸೊ ನಾನು ಆಲ್ರೆಡಿ ಒಂದ್ಸರಿ IVF ಮಾಡಿಸ್ಕೊಂಡಿದ್ದೆ. ಓಕೆ. ಬಟ್ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ಮೇಲೆ ನನಗೆ ನೆಕ್ಸ್ಟ್ ಡೇ ಅದನ್ನ ತೆಗಿಬೇಕಾಗಿತ್ತು ಹೆಗ್ನ. ಓಕೆ. ಬಟ್ ಅಲ್ಲಿರೋ ಡಾಕ್ಟರ್ಸ್ ನನಗೆ ನಿಮ್ಮಲ್ಲಿ ಒಂದು ಹೆಗ್ಸ್ ಇಲ್ಲ ಅಂದ್ಬಿಟ್ರು. ಸೊ ಒಂದು ಮಹಿಳೆಗೆ ಹೆಗ್ಸೇ ಇಲ್ಲ ಅನ್ನೋದು ಇರುತ್ತಾ ಮೇಡಮ್? ನಿಮ್ಮದು ಎಷ್ಟು ಫಾಲಿಕಲ್ಸ್ ಡೆವಲಪ್ ಆಗಿತ್ತು? ನಾನು ಸ್ಕ್ಯಾನಿಂಗ್ ಅಲ್ಲಿ ಆಲ್ರೆಡಿ 6 ಫಾಲಿಕಲ್ಸ್ ಇದೆ ಅಂತ ಬಂದಿತ್ತು. ಓಕೆ ಓಕೆ. ಎಗ್ ಪಿಕಪ್ ದಿನ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರ? ಸೊ ಎಗ್ಸೇ ಇಲ್ಲ ಅಂದ್ಬಿಟ್ರು. ಓಕೆ. ಸಿ ಏನಾಗುತ್ತೆ, ಕೆಲವೊಂದು ಸತಿ ನಮಗೆ ಎಂಟಿ ಫಾಲಿಕಲ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು. ಸೊ ಎಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಎಗ್ ಪಿಕಪ್ ಕೆಲವೊಬ್ಬರಿಗೆ ತುಂಬ ರೇರ್ ಸಿಚುವೇಶನ್ಸಲ್ಲಿ ಈ ಥರ ಎಗ್ಸ್ ಸಿಗ್ದಿಲ್ದಿರೋ ಕಾರಣ ಇರುತ್ತೆ. ಬಟ್ ಈ ಥರ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಅದೇನು ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಪ್ರೀವಿಯಸ್ಲಿ ಅದನ್ನೆಲ್ಲ ನಾವು ಚೇಂಜ್ ಮಾಡಿಕೊಂಡು ಸ್ವಲ್ಪ ಬೇರೆ ಮೆಡಿಕೇಶನ್ಸ್ ಕೊಟ್ಬಿಟ್ಟು ನಾವು ಮತ್ತೆ ಪ್ರಯತ್ನ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಪವಿತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಒಬ್ಬ ದಂಪತಿ ಯಾವಾಗ ಪರೀಕ್ಷೆಗೆ ಬರಬೇಕು, ಯಾವಾಗ ಟೆಸ್ಟ್ ಮಾಡಿಸ್ಕೋಬೇಕು? ಇವಾಗಿನ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಎವ್ರಿ ಒನ್ ಅಂದರೆ ಎಲ್ಲರಿಗೂ ಸ್ವಲ್ಪ ಡಿಲೇಡ್ ಆಗಿ ಪ್ರೆಗ್ನೆನ್ಸಿ ಅಟೆಂಪ್ಟ್ ಮಾಡ್ತಾರೆ. ಸೊ ಈ ಥರ ಇರಬೇಕಾದ್ರೆ ಇಫ್ ದೇ ಆರ್ ಲೈಕ್ 27-28 ಇಯರ್ಸ್ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಥವಾ ಅವ್ರದ್ದು ದಾಂಪತ್ಯ ಜೀವನದಲ್ಲಿ ಸೇರ್ಬೇಕಾದ್ರೆ ಏನಾದ್ರು ತೊಂದರೆ ಇರ್ಬೋದು. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇದ್ದಾಗ ಇವರು ಮುಂಚೆನೇ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಾನು ಎಲ್ಲ ಪರೀಕ್ಷೆಗಳು ಮಾಡಿಸ್ಕೊಂಡು ವೆದರ್ ಈ ಸ್ವಲ್ಪ ಡಿಲೇ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದಾ ಇಲ್ವಾ ಅಂತ ಫಸ್ಟ್ ಅವರು ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಎಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ, ಮೇ ಬಿ ಅಬೌಟ್ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಯಾರು ಪ್ರೆಗ್ನೆನ್ಸಿ ನಿಲ್ತಿರಲ್ವಲ್ಲ. ಸೊ ಇವರು ಕೂಡ ಗೈನಕಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ಮಾಡಿ ನೋಡಬೇಕಾಗುತ್ತೆ ಏನಕ್ಕೆ ಪ್ರೆಗ್ನೆನ್ಸಿ ನಿಲ್ತಿಲ್ಲ ಅಂತ. ಕೆಲವೊಂದು ಸಿಚುವೇಶನ್ಸಲ್ಲಿ ತುಂಬ ರೇರಾಗಿ
ಪೀರಿಯಡ್ಸ್ ತುಂಬಾ ಇರ್ರೆಗ್ಯುಲರ್ ಆಗುತ್ತೆ. ತುಂಬ ರೇರ್ ಅಂದರೆ ವಾಟ್ ಐ ಸೇಸ್ ಮೇ ಬಿ ಅಬೌಟ್ ಒನ್ಸ್ ಇನ್ 6 months ಅಥವಾ 7 months ಪೀರಿಯಡ್ಸ್ ಬರ್ತಿರುತ್ತೆ. ದಿಸ್ ಇಸ್ ವೆರಿ ಸಿವಿಯಾರಿಟಿ, ಅಂದರೆ ತುಂಬ ಸಿವಿಯರ್ ಆಗಿರುತ್ತೆ ಇದು. ಸೊ ಇಂಥವರು ಅಷ್ಟೇ ಮದುವೆ ಆಗಿದ ತಕ್ಷಣ ಅಥವಾ ಮದುವೆಗಿಂತ ಮುಂಚೆ ಒಂದು ಸತಿ ಕನ್ಸಲ್ಟೇಷನ್ ಮಾಡಿ ನೋಡ್ಕೋಬೇಕಾಗತ್ತೆ ಏನಕ್ಕೆ ಇಷ್ಟು ಇರ್ರೆಗ್ಯುಲರ್ ಆಗ್ತಿರುತ್ತೆ ಪೀರಿಯಡ್ಸು ಅಂತ. ಓಕೆ ಡಾಕ್ಟರ್, ಒಂದು ವೇಳೆ ಪುರುಷನಲ್ಲಿ ಸಮಸ್ಯೆ ಕಂಡು ಬಂದರೆ IVF ಚಿಕಿತ್ಸೆ ಪಡಿಬಹುದಾ, ಹೇಗೆ? ಆ್ಯಕ್ಚುಲಿ IVF ಇನ್ವೆಂಟ್ ಆಗಿದ್ದೇ ಮೇಲ್ ಫ್ಯಾಕ್ಟ್ರಿಗೋಸ್ಕರ. ಸೊ ಈ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದಾಗ ಪುರುಷರಲ್ಲಿ ಎಲ್ಲ ಚೆನ್ನಾಗಿರಬೇಕು. ಚೆನ್ನಾಗಿರಬೇಕು ಅಂದರೆ ಒಂದು ವೀರ್ಯಾಣು ಕೌಂಟ್ ಮಿನಿಮಮ್ ಅಟ್ಲೀಸ್ಟ್ 15 million ಇರಬೇಕು. ಮೊಟಿಲಿಟಿ ಅಂದರೆ ವೇಗವಾಗಿ ಓಡಾಡೋ ಸ್ಪರ್ಮ್ಸ್ ಚೆನ್ನಾಗಿರಬೇಕು. ನಾರ್ಮಲ್ ಫಾರ್ಮ್ಸ್ ಅಂದರೆ ಒಂದು ಸ್ಪರ್ಮ್ಗೆ ಒಂದು ತಲೆ, ಕತ್ತು, ಬಾಲ ಇದೆಲ್ಲ ಕರೆಕ್ಟ್ ಪ್ರಮಾಣದಲ್ಲಿರಬೇಕು. ಇವಾಗೆಲ್ಲ ಅದು ಕರೆಕ್ಟಾಗಿದ್ರೇ ಅವ್ರಿಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಈಸಿ ಆಗುತ್ತೆ. ಯಾರಲ್ಲಿ ಈ ಥರ ನಮಗೆ ತುಂಬ ಸ್ಪರ್ಮ್ ಕೌಂಟ್ ಅಬ್ನಾರ್ಮ್ಯಾಲಿಟಿ ಇರುತ್ತೆ ಅಥವಾ 2 million ಇರ್ಬೋದು, 3 million ಇರ್ಬೋದು. ಸೊ ಈ ಥರ ಸಿಚುವೇಶನ್ಸಲ್ಲಿ ನಾರ್ಮಲ್ ಪ್ರೆಗ್ನೆನ್ಸಿ ಆಗೋದು ಕಷ್ಟ. ಸೊ ಇಂಥವರಲ್ಲಿ IVF ಇಸ್ ದ ರೆಕಮೆಂಡೆಡ್ ಟ್ರೀಟ್ಮೆಂಟ್. ಮತ್ತು ಇವರಲ್ಲಿ IVF ಮಾಡಿದಾಗ ಸಕ್ಸಸ್ ರೇಟ್ ಇಸ್ ಮಚ್ ಬೆಟರ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸಮರೀನ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಮರೀನ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೌದು ಮೇಡಮ್. ಹೇಳಿಮ್ಮ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ನಾನು ಸಮರೀನ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ. ಮೇಡಮ್, ಇದು ನನಗೆ ನನ್ನ ಏಜ್ 35 years ಆಗಿದೆ. ಓಕೆ. 35 years ಅಲ್ಲಿ ನನಗೆ ಸ್ಟಾರ್ಟಿಂಗ್ 17 years ಅಲ್ಲಿ ನನ್ನ ಮದುವೆ ಆಗಿತ್ತು. ಆದ್ರೆ ನನಗೆ 2 ಮಕ್ಕಳು ಆಗಿದ್ದಾರೆ. ಆಮೇಲೆ ನನಗೆ ಸುಮಾರು 12 ವರ್ಷ ಆದ್ಮೇಲೆ ನನಗೆ ಡಿವೋರ್ಸ್ ಆಗಿದೆ. ಈಗ ಸೆಕೆಂಡ್ ಮ್ಯಾರೇಜ್ ನಾನು ಆಗ್ಬಿಟ್ಟಿದ್ದೀನಿ. ನನಗೆ ಆಪರೇಷನ್, ಫ್ಯಾಮಿಲಿ ಪ್ಲಾನಿಂಗ್ ಇಂದ ಆಪರೇಷನ್ ಆಗಿದೆ. ಓಕೆ. ಹೌದು. ಈಗ ಅವರು ನಮ್ಮನವರಿಗೆ ಅದು ಎಲ್ಲ ಹೇಳಕ್ಕೆ ಆಗಿರ್ಲಿಲ್ಲ, ಆಪರೇಷನ್ ಆಗಿದೆ ಅಂತ ಹೇಳಿರ್ಲಿಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಅತ್ತೆ ಅವರೆಲ್ಲ ನನಗೆ ಹೇಳ್ತಾ ಇದ್ದಾರೆ ಈಗ ಮಗು ಬೇಕು ಅಂತ. ನಾನು 2 ವರ್ಷ ಮುಂಚೆ ನಾನು ಒಂದು ಡಾಕ್ಟರ್ ಹತ್ರ ನಾನು ತೋರಿಸಿದ್ದೆ. ಅವರು ಯೂಟ್ರಸ್ ಸ್ಕ್ಯಾನಿಂಗ್ ಮಾಡಿ ನನಗೆ ಹೇಳಿದ್ರು ಇನ್ಫರ್ಟಿಲಿಟಿ ಆಪರೇಷನ್ ಮಾಡಿಸ್ಬೋದು ಅಂತ. ಆದ್ರೆ ಇದು ಮೇಜರ್ ಆಪರೇಷನ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಈಗ ನಾನು IVF ಈಗ ಮಾಡಿಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಮೇಡಮ್. ಕರೆಕ್ಟ್. ಮತ್ತೆ ನಾನು ಈಗ 35 years ನನಗಿದೆ ನನ್ನ ಏಜ್. IVF ಮಾಡಿಸ್ಬೋದಾ ಮೇಡಮ್? ಹೌದು, ಮಾಡಿಸ್ಬೋದು. ಯಾಕಂದರೆ ನಿಮಗೆ ಮುಂಚೆ 2 ಮಕ್ಕಳಾಗಿದ್ದಾರೆ, ಏನೂ ತೊಂದರೆ ಇಲ್ಲದೆ ಮಕ್ಕಳಾಗಿದ್ದಾರೆ. ಮತ್ತು ನಿಮಗೆ ಮಕ್ಕಳು ಆಗದಿಲ್ದಿರೋ ಕಾರಣ ಇವಾಗ ನಿಮ್ಮದು ಆಪ್ರೇಷನ್ ಆಗಿರೋದಕ್ಕೆ ನಿಮ್ಗೆ ಮಕ್ಕಳು ಆಗ್ತಾ ಇಲ್ಲ. ಸೊ ಇಂಥವ್ರು ನೀವು 35 years ಇದ್ದರೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ರೇಟ್ ಬೆಟರೇ ಇರುತ್ತೆ ಅಮ್ಮ. ಓಕೆ, ಥ್ಯಾಂಕ್ ಯು ಸಮರೀನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಒಬ್ಬ ದಂಪತಿಗಳು ಇಬ್ಬರೂ ಕೂಡ ಚಿಕಿತ್ಸೆಗೆ ಬರಬೇಕಾದ್ರೆ ಒಟ್ಟಿಗೆ ಬರೋದು ಎಷ್ಟು ಇಂಪಾರ್ಟೆಂಟ್? ನಾನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಐ ವುಡ್ ಆಲ್ವೇಸ್ ಪ್ರಿಫರ್ ಇಬ್ಬರು ಒಟ್ಟಿಗೆ ಬಂದಾಗ ಇಟ್ ಈಸ್ ಮಚ್ ಮೋರ್ ಸೈಕಲಾಜಿಕಲ್ ಬೆನಿಫಿಟ್ ಇರುತ್ತೆ. ಅವ್ರಿಗೆ ಸಮಾಧಾನ ಇರುತ್ತೆ. ಯಾವಾಗ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇರುತ್ತಲ್ಲ ಆವಾಗ ನಮಗೆ ಸಕ್ಸಸ್ ಕೂಡ ಬೆಟರ್ ಇರುತ್ತೆ. ಒಂದು ಮಹಿಳೆ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ನೋಡಬೇಕು ಅಂತ ಹೇಳಿದಾಗ ಈ ಸಿಚುವೇಷನ್ನಲ್ಲಿ ಅವ್ರಿಗೆ ಎಲ್ಲ ಕಡೆಯಿಂದ ತೊಂದರೆಗಳಿರುತ್ತೆ. ಅಂದರೆ ಸೊಸೈಟಿಯಿಂದ ಇರ್ಬೋದು ಅಥವಾ ಮನೆ ಕಡೆಯವರಿಂದ ಇರ್ಬೋದು. ಅವ್ರಿಗೆ ಸಪೋರ್ಟ್ ಅಂತ ಸಿಗೋದು ಬರೀ ಹಸ್ಬೆಂಡಿಂದ. ಸೊ ಆ ಥರ ಸಿಚುವೇಷನಲ್ಲಿ ದಟ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಥರ ಇದ್ದಾಗ ನಮಗೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಸ್ ಬೆಟರ್ ಇರುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಸಕ್ಸಸ್ ಅವ್ರಿಗೂ ಕೂಡ ಬೆಟರ್ ಇರುತ್ತೆ, ನಮಗೂ ಕೂಡ ಬೆಟರ್ ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಹರೀಶ್ ಅಂತ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್, ಅದೇ ನಮ್ದು ಮದುವೆ ಆಗ್ಬಿಟ್ಟು 6 ತಿಂಗಳಾಯ್ತು. ಓಕೆ. ಅದೇ ಅವ್ರದ್ದು ಒಂದು 2 ತಿಂಗಳಿಗೆ ಇದಾಗ್ತಿದೆ, ಇದಾಗಿಲ್ಲ, ಅದಕ್ಕೆ ಕಾಲ್ ಮಾಡಿ. ಓಕೆ, ನೀವು ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಕೊಡ್ತೀನಿ. ಹಲೋ, ಹೇಳಿಮ್ಮ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆಯಾ? ಓಕೆ, ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮತ್ತು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿ ನೋಡಬೇಕಾಗತ್ತೆ ಏನಕ್ಕೆ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ ಇದೆ ಅಂತ. ಅವರು ಅದನ್ನು ನೋಡಿಕೊಂಡು ಅಕಸ್ಮಾತ್ ಪಾಲಿಸಿಸ್ಟಿಕ್ ಓವರೀಸ್ ಏನಾದರೂ ಇದ್ದರೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ನೀವು ಒಂದ್ಸತಿ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ IVF ಟ್ರೀಟ್ಮೆಂಟ್ ಆದ ನಂತರದಲ್ಲಿ ಯಾವ ರೀತಿಯಾದಂಥ ಟೇಕ್ ಕೇರ್ ತಗೋಬೇಕು? ಇದು ತುಂಬ ಸಹಜವಾಗಿ ಕೇಳೋಂಥ ಪ್ರಶ್ನೆ.
ಯಾರು IVF ಟ್ರೀಟ್ಮೆಂಟ್ ತೊಗೋತಾರಲ್ಲ ಅವರಲ್ಲಿ ತುಂಬ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಅಂದರೆ ನಾನು ಬೆಡ್ ರೆಸ್ಟ್ ತೊಗೋಬೇಕಾಗತ್ತೆ, ಕೆಲಸ ಬಿಡಬೇಕಾಗತ್ತೆ, ಎಲ್ಲೂ ಹೋಗಂಗಿಲ್ಲ, ಓಡಾಡಂಗಿಲ್ಲ ಅಂತ. ಅದು ಖಂಡಿತ ತಪ್ಪು. IVF ಆಗಿದೆ ಅಂತ ಅಂದಿದ ತಕ್ಷಣ ಅವರು ಮನೇಲೇ ಇರಬೇಕು ಅಥವಾ ಬೆಡ್ ರೆಸ್ಟಲ್ಲೇ ಇರಬೇಕು ಅಥವಾ ಕೆಲಸ ಮಾಡ್ತಿದ್ರೆ ಕೆಲಸನ ಬಿಟ್ಬಿಟ್ಟು ನಾನು ಮನೇಲೇ ಇರಬೇಕು, ಅದೆಲ್ಲ ಮಾಡಿಕೊಡ್ದು. ಇವ್ರು IVF ಆದಮೇಲೆ ನಾವು ಅವ್ರಿಗೆ ಮೆಡಿಕೇಷನ್ಸ್ ಕೊಟ್ಟಿರ್ತೀವಿ, ಬಟ್ ಅವರು ಅಂದರೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು. ಅಂದರೆ ವಾಕಿಂಗ್ ಹೋಗ್ಬೋದು. ವಾಕಿಂಗ್ ಅಂತ ಹೇಳಿದ್ರೆ ನಾನು ತುಂಬ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳಲ್ಲ, ಮೇ ಬಿ ಲೀಜರ್ ವಾಕಿಂಗ್ 30 ಮಿನಿಟ್ಸ್ ಹೋಗ್ಬೋದು. ಪ್ರೆಗ್ನೆನ್ಸಿ ಯೋಗ ಮಾಡ್ಬೋದು. ಅವ್ರು ಯಾವುದೇ ಕಾರಣಕ್ಕೂ ಬೆಡ್ ರೆಸ್ಟು ಅಥವಾ ಕೆಲಸನ ಬಿಟ್ಕೊಡ್ದು. ಓಕೆ ಡಾಕ್ಟರ್, ಇನ್ನು TB ಇರೋರಿಗೆ IVF ಚಿಕಿತ್ಸೆ ಹೇಗೆ ಆಗುತ್ತಾ? TB ಅನ್ನೋದು ಒಂದು ಜನರಲೈಸ್ ಡಿಸೀಸ್ ಅಂತ ಹೇಳ್ಬೋದು. ಯಾರಲ್ಲಿ ಈ TB ಗರ್ಭಕ್ಕೆ ಅಟ್ಯಾಕ್ ಮಾಡಿರುತ್ತಲ್ಲ, ಸೊ ಇದು ನಮಗೆ ಕೂಡ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಕೂಡ ಅಟ್ಯಾಕ್ ಮಾಡಿರುತ್ತೆ. ಅಂದರೆ ಕೆಲವೊಬ್ಬರಿಗೆ ಟ್ಯೂಬ್ಸ್ನ ಹಾಳಾಗಿರುತ್ತೆ, ಟ್ಯೂಬಲ್ ಬ್ಲಾಕ್ ಇರ್ಬೋದು, ಅಥವಾ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತ ಕರಿಬೋದು. ಸೊ ಈ ಥರ ಕೂಡ ಎಫೆಕ್ಟ್ ಆಗಿರುತ್ತೆ. ವರ್ಸ್ಟ್ TB ಸಿಚುವೇಶನ್ ಅಂತ ಹೇಳಿದಾಗ TB ಯಾವಾಗ ಗರ್ಭದ ಪೊರೆ ಡಿಸ್ಟ್ರಾಯ್ ಮಾಡಿರುತ್ತಲ್ಲ, ಸೊ ಇಂಥವರಲ್ಲಿ ನಮಗೆ ಸ್ವಂತವಾಗಿ ಪ್ರೆಗ್ನೆನ್ಸಿ ಮಾಡಲಿಕ್ಕೂ ಕಷ್ಟ ಆಗ್ತಿರುತ್ತೆ. ವೆರಿ ಸಿವಿಯರ್ ಸಿಚುವೇಶನ್ಸಲ್ಲಿ ನಾವು ಸರೋಗೆಸಿಗೆ ಹೋಗಬೇಕಾಗುತ್ತೆ. ಯಾರಲ್ಲಿ ಗರ್ಭಪೊರೆ ಹಾಳಾಗಿ ಗರ್ಭ ಹಾಳಾಗಿರುತ್ತಲ್ಲ, ಸೊ ಇಂಥವರಲ್ಲಿ. ಸೊ ಟ್ಯುಬರ್ಕ್ಯುಲೋಸಿಸ್ ಅಂತ ಅಕಸ್ಮಾತ್ ರೀಸೆಂಟ್ ಡಯಾಗ್ನೋಸಿಸ್ ಆಗಿರ್ಬೋದು ಅಥವಾ ಪ್ರೀವಿಯಸ್ ಡಯಾಗ್ನೋಸಿಸ್ ಆಗಿದ್ದರೆ ಇಂಥವರು ಕೂಡ ಆದಷ್ಟು ಬೇಗ ಪ್ರೆಗ್ನೆನ್ಸಿಗೆ ಅವರು ಟ್ರೈ ಮಾಡಿ. ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಕನ್ಸಲ್ಟೇಷನ್ಗೆ ಹೋಗಬೇಕಾಗತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸೀತಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಶ್ರೀತಾ ಅವರೇ ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮಗೆ ಫ್ರೀ ಫ್ಲೂಯಿಡ್ ಇದೆ ಅಂತ ಹೇಳಿದ್ರು ಡಾಕ್ಟ್ರು. ಓಕೆ, ಅದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ಸರಿ ಹೋಗ್ತಿಲ್ಲ ಅಂತ IVF ಮಾಡಲೇಬೇಕು ಅಂತಿದ್ರೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಮೇಡಮ್? ಪಾಲಿಸಿಸ್ಟಿಕ್, ಹೌದಮ್ಮ, ಪಾಲಿಸಿಸ್ಟಿಕ್ ಓವರೀಸ್ಗೆ ಟ್ರೀಟ್ಮೆಂಟ್ ಇರಲ್ಲ. ಪಾಲಿಸಿಸ್ಟಿಕ್ ಓವರೀಸು ತುಂಬ ಸಹಜವಾಗಿ ಎಲ್ಲರದ್ರಲ್ಲೂ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ 50 to 60% ಸ್ವಂತವಾಗಿ ಕೂಡ ಕನ್ಸೀವ್ ಆಗ್ತಾರೆ. ಪಾಲಿಸಿಸ್ಟಿಕ್ ಓವರೀಸ್ನ ನೀವು ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಹಾರ್ಮೋನ್ಸ್ನ ಬೆಟರ್ ಮಾಡ್ಬೋದೇ ವಿನಃ ನಿಮಗೆ ಪಾಲಿಸಿಸ್ಟಿಕ್ ಟ್ರೀಟ್ಮೆಂಟ್ ಆಗೋದು ಅಸಾಧ್ಯ. ನಿಮ್ಗೆ ಯಾವಾಗ ಏಜ್ ಆಗ್ತಾ ಆಗ್ತಾ ಅಂಡಾಣು ಕಮ್ಮಿ ಆಗ್ತಾ ಹೋಗುತ್ತೆ, ಯಾವಾಗ ಮೆನೋಪಾಸ್ ಆಗುತ್ತೆ, ಆವಾಗಲೇ ಅದು ಪಾಲಿಸಿಸ್ಟಿಕ್ ಓವರೀಸ್ ಕೂಡ ಕಮ್ಮಿ ಆಗೋದು. ಬಟ್ ಇವಾಗ ನೀವು ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳಿದ ತಕ್ಷಣ ಬೇರೆ ರೀತಿ, ಅಂದರೆ ನೀವು IUI ಪ್ರಯತ್ನ ಮಾಡಿ ನೋಡ್ಬೋದು. IUIಯಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ IVFಗೆ ಹೋಗಬೇಕಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವು ಎಲ್ರಿಗೂ ಕೂಡ IVF ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡಲ್ಲ. ಯಾವ ಒಂದು ಹಂತದ ನಂತರದಲ್ಲಿ ಈ ಒಂದು ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ತೀರಾ? ಇವಾಗ ಇವ್ರು ಕಾಲ್ ಮಾಡಿದಂಗೆ ತುಂಬ ಸಿವಿಯರ್ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ, ತುಂಬ ವರ್ಷದಿಂದ ಪ್ರಯತ್ನ ಮಾಡಿರ್ತಾರೆ, ಓವ್ಯುಲೇಷನ್ ಇಂಡಕ್ಷನ್ ತುಂಬ ಸೈಕಲ್ಸ್ ಆಗಿರುತ್ತೆ, IUI ಕೂಡ ತುಂಬ ಸೈಕಲ್ಸ್ ಆಗಿರುತ್ತೆ. ಸೊ ಇಂಥವರಲ್ಲಿ ನಾವು IVF ಹೇಳ್ತೀವಿ. ಕೆಲವೊಂದು ಸತಿ ಅದೇ ಟ್ಯೂಬಲ್ ಬ್ಲಾಕ್ ಇದ್ದಾಗ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಪುರುಷರಲ್ಲಿ ತೊಂದರೆ ಇದ್ದಾಗ ನಾವು IVF ಸಜೆಸ್ಟ್ ಮಾಡ್ತೀವಿ. ಬಟ್ ಎಲ್ಲರಿಗೂ ನಾವು ಡೈರೆಕ್ಟ್ಲಿ ಬಂದಿದ ತಕ್ಷಣ ಇವಾಗ ನಾವು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ IVF ಹೇಳಲ್ಲ. ಇವ್ರಿಗೆ ಅವ್ರ ಏಜು, ಅವ್ರು ಎಷ್ಟು ವರ್ಷ ಆಗಿದೆ ಮದುವೆ ಆಗಿ, ಅವ್ರ ಹಾರ್ಮೋನ್ ಲೆವೆಲ್ಸ್ ಹೆಂಗಿದೆ, ಗರ್ಭ ಹೆಂಗಿದೆ, ಅಂಡಾಣು ಬರೋ ಕೆಪಾಸಿಟಿ ಹೆಂಗಿದೆ ಅಂತ ಇದನ್ನೆಲ್ಲ ನೋಡಿಕೊಂಡು ನಾವು ಜಾಸ್ತಿ ತೊಂದರೆ ಇರಲಿಲ್ಲ ಅಂತ ಹೇಳಿದಾಗ ಸಿಂಪಲ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅವ್ರಿಗೆ ಟೈಮ್ಗೆ ಸೇರಕ್ಕೆ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೋಸ್ಟ್ ಬೇಸಿಕ್ ಟ್ರೀಟ್ಮೆಂಟ್. ಸೊ ಎಲ್ಲರಿಗೂ IVF ಸಜೆಸ್ಟ್ ಖಂಡಿತ ಮಾಡೋದು ಕೂಡ ತಪ್ಪು. ಓಕೆ ಡಾಕ್ಟರ್, ಇನ್ನು IVF ಚಿಕಿತ್ಸೆಯಲ್ಲಿ ಯಾವುದೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದಿದೆ? ಓಕೆ, ಅಡ್ವಾನ್ಸ್ಮೆಂಟ್ ಅಂತ ಹೇಳಿದ್ರೆ ನಾವು PGD ಅಥವಾ PGS ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ IVF ಮೂಲಕ ನಾವು ಡೆವಲಪ್ ಆಗಿರೋ ಎಂಬ್ರಿಯೋಸ್ದು ಸೆಲ್ಸ್ ನಾವು ತೆಗೆದುಬಿಟ್ಟು ಇದನ್ನು ನಾವು ಜೆನೆಟಿಕ್ ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಈ ಜೆನೆಟಿಕ್ ಟೆಸ್ಟಿಂಗಲ್ಲಿ ನಮಗೆ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಬರುತ್ತಾ ಅಂತ ಗೊತ್ತಾಗುತ್ತೆ. ಸೊ ಇಂಥ ನಾರ್ಮಲ್ ಎಂಬ್ರಿಯೋಸ್ನ ನಾವು ಗರ್ಭದಲ್ಲಿ ರೀಪ್ಲೇಸ್ ಮಾಡ್ತೀವಿ. ಸೊ ಇದನ್ನು ನಾವು ಯಾರಿಗೆ ತುಂಬ ಮಲ್ಟಿಪಲ್ IVF ಫೇಲಿಯರ್ಸ್ ಆಗಿರುತ್ತೆ ಅಥವಾ ತುಂಬ ಏಜ್ ಆಗಿರುತ್ತೆ ಅಥವಾ ಪ್ರೀವಿಯಸ್ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಪ್ರೀವಿಯಸ್ಲಿ ಮೆಂಟಲಿ ಚಾಲೆಂಜ್ ಬೇಬೀಸ್ ಹುಟ್ಟಿರ್ಬೋದು ಲೈಕ್ ಡೌನ್ ಸಿಂಡ್ರೋಮ್. ಸೊ ಇಂಥವರಲ್ಲಿ ನಾವು ಇದು PGS ಅಥವಾ PGD ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಅಡ್ವಾನ್ಸ್ಮೆಂಟ್. ಓಕೆ ಡಾಕ್ಟರ್, IVF ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ ಶ್ವೇತಾ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಜನಿಸ್ತಾ ಫರ್ಟಿಲಿಟಿ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್, ನಂಬರ್ 353, 354A, ಮೊದಲನೇ ಮಹಡಿ, 8ನೇ ಮುಖ್ಯ ರಸ್ತೆ,
ಬಸವೇಶ್ವರ ನಗರ, ಬೆಂಗಳೂರು 560079, ದೂರವಾಣಿ ಸಂಖ್ಯೆ 7619198083, ಮತ್ತೊಂದು ಸಂಖ್ಯೆ 7619198081. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.